ಎಣ್ಣೆ ಬೆಣ್ಣೆಯ ಋಣವು, ಅನ್ನವಸ್ತ್ರದ ಋಣವು, ಹೂವನ್ನು ಹೆಣ್ಣಿನ ಋಣವು, ತೀರಿದ ಕ್ಷಣದಿಂ ಮಣ್ಣುಪಾಲೆಂದ ಸರ್ವಜ್ಞ. ಋಣ ಎಂಬುದು ಸಂಸ್ಕೃತ ಮೂಲದ ಪದವಾಗಿದ್ದು, ಇದು ಕನ್ನಡ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಬಳಕೆಯಲ್ಲಿದೆ. ಋಣ ಎಂಬ ಪದದ ವಿವರವಾದ ವಿವರಣೆಯು ಅದರ ಭಾಷಾಶಾಸ್ತ್ರದ ಆಳ ಮತ್ತು ಹಿಂದೂ ಧರ್ಮದ ತಾತ್ವಿಕ ಅಡಿಪಾಯಗಳನ್ನು ಅರ್ಥಮಾಡಿಕೊಳ್ಳುವುದನ್ನು ಒಳಗೊಂಡಿದೆ. ಇದರ ಮೂಲ ಅರ್ಥ ಸಾಲ, ಋಣಭಾರ, ಹೊಣೆಗಾರಿಕೆ, ಹಂಗು, ಬಾಕಿ ಇರುವ ಕರ್ತವ್ಯಗಳು. ಈ ವಚನದಲ್ಲಿ ಸರ್ವಜ್ಞನು ಮನುಷ್ಯ ಜೀವನವನ್ನು ಸೂಕ್ಷ್ಮತೆಯಿಂದ ಗಮನಿಸಿ ಋಣದ ಬಗ್ಗೆ ವಿವರಿಸಿದ್ದಾನೆ ಎಂದನಿಸುತ್ತದೆ. ಒಬ್ಬ ವ್ಯಕ್ತಿಯು ಲೌಕಿಕ ಜೀವನದಲ್ಲಿ ಯಾವುದಕ್ಕೆಲ್ಲ ಋಣಿಯಾಗಿರುತ್ತಾನೆ ಮತ್ತು ಆ ಋಣಗಳು ಎಂದು ತೀರುತ್ತದೆ ಎಂಬುದನ್ನು ಸರಳವಾಗಿ ವಿವರಿಸುತ್ತಾನೆ. ಒಬ್ಬ ವ್ಯಕ್ತಿಯ ಮೂಲಭೂತ ಅಗತ್ಯಗಳು ಹೊಟ್ಟೆ, ಬಟ್ಟೆ ಹಾಗೂ ಮೈಥುನ. ಅನ್ನ ಅಥವಾ ಆಹಾರವು ಜೀವನದ ಮೂಲಾಧಾರ. ನಾವು ಸೇವಿಸುವ ಪ್ರತಿ ತುತ್ತು ಅನ್ನವೂ ಅನೇಕ ಜನರ ಶ್ರಮದ ಫಲ. ರೈತರು ಭೂಮಿಯನ್ನು ಹದ ಮಾಡಿ ಬೆಳೆ ಬೆಳೆದು ಅದನ್ನು ನಮ್ಮ ತಟ್ಟೆಗೆ ತಲುಪಿಸಲು ಅಪಾರವಾಗಿ ಶ್ರಮಿಸುತ್ತಾರೆ. ಪ್ರಕೃತಿಯ ಶಕ್ತಿಗಳಾದ ಸೂರ್ಯ, ಮಳೆ, ಭೂಮಿ ಇವುಗಳ ಕೊಡುಗೆಯೂ ಅದರಲ್ಲಿ ಅಡಗಿರುತ್ತದೆ. ಬಟ್ಟೆಯು ದೇಹವನ್ನು ಮುಚ್ಚಲು, ರಕ್ಷಿಸಲು ಮತ್ತು ಸಮಾಜದಲ್ಲಿ ಗೌರವಯುತವಾಗಿ ಬದುಕಲು ಬೇಕಾದ ಅಗತ್ಯ ವಸ್ತು. ಹತ್ತಿ ಬೆಳೆಯುವುದರಿಂದ ಹಿಡಿದು ನೂಲು ತೆಗೆಯುವುದು, ನೇಯ್ಗೆ ಮಾಡುವುದು, ಬಟ್ಟೆ ಹೊಲಿಯುವುದು, ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಅನೇಕ ಜನರ ಪರಿಶ್ರಮವಿರುತ್ತದೆ. ಹೂವನ್ನು ಎಂದರೆ ಸಂಪತ್ತು, ಹಣ, ಆಸ್ತಿ ಅಥವಾ ಸಂಪನ್ಮೂಲಗಳು. ಜೀವನ ನಡೆಸಲು, ಕುಟುಂಬ ನಿರ್ವಹಿಸಲು ಮತ್ತು ಸಮಾಜದಲ್ಲಿ ವ್ಯವಹಾರ ನಡೆಸಲು ಸಂಪತ್ತು ಅನಿವಾರ್ಯ. ನಾವು ಗಳಿಸುವ ಪ್ರತಿ ರೂಪಾಯಿಯೂ ನಮ್ಮ ಶ್ರಮ ಮತ್ತು ಸಮಾಜದ ಆರ್ಥಿಕ ವ್ಯವಸ್ಥೆಯ ಫಲವಾಗಿದೆ. ಗಂಡ ಮತ್ತು ಹೆಂಡತಿ ಒಬ್ಬರಿಗೊಬ್ಬರು ಪೂರಕವಾಗಿರುತ್ತಾರೆ. ಈ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗುವುದು ಮತ್ತು ಯಶಸ್ವಿಗೊಳಿಸುವುದು ಇಬ್ಬರ ಋಣ ಅಥವಾ ಜವಾಬ್ದಾರಿಯಾಗಿದೆ. ಹಿಂದೂ ಧರ್ಮದಲ್ಲಿ ವಿವಾಹವು ಕೇವಲ ದೈಹಿಕ ಸಂಬಂಧವಲ್ಲ, ಬದಲಾಗಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಏರ್ಪಟ್ಟ ಪವಿತ್ರ ಸಂಬಂಧ. ಗಂಡ ಹೆಂಡತಿಯಾಗಿ ಜೊತೆಯಾಗಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಜೀವನದ 4 ಪುರುಷಾರ್ಥಗಳು ಸಾಧಿಸುವುದು ಅವರ ಋಣವಾಗಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಸುಖ ದುಃಖಗಳನ್ನು ಹಂಚಿಕೊಂಡು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುವುದು ಈ ಋಣದ ಪ್ರಮುಖ ಅಂಶ. ಸಂಗಾತಿಯ ಯೋಗಕ್ಷೇಮ, ಆರೋಗ್ಯ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳುವುದು ನೈತಿಕ ಹೊಣೆಗಾರಿಕೆಯಾಗಿದೆ. ಸಂಗಾತಿ ಋಣ ಎಂದರೆ ಒಟ್ಟಿಗೆ ಬಾಳುವ ಜೀವನದಲ್ಲಿ ಒಬ್ಬರಿಗೊಬ್ಬರು ನೀಡುವ ಬೆಂಬಲ, ತ್ಯಾಗ ಮತ್ತು ಪ್ರೀತಿಯ ಮೂಲಕ ಜೀವನದ ಪಯಣವನ್ನು ಸಾರ್ಥಕಗೊಳಿಸುವ ಪವಿತ್ರ ಬಂಧ ಮತ್ತು ಕರ್ತವ್ಯವಾಗಿದೆ. ಈ ಮೂಲಭೂತ ಅಗತ್ಯಗಳ ಋಣ ಮುಗಿದ ಮರುಕ್ಷಣ ಮನುಷ್ಯನಿಗೆ ಸಾವು ನಿಶ್ಚಿತ ಎಂದು ಸರ್ವಜ್ಞ ಹೇಳುತ್ತಾನೆ. ಹಿಂದೂ ಧರ್ಮದ ಪ್ರಕಾರ ಒಬ್ಬ ವ್ಯಕ್ತಿಯು ಹುಟ್ಟು ಸಾವಿನ ಚಕ್ರದಿಂದ ಮೋಕ್ಷ ಹೊಂದುವುದೇ ಪರಮ ಗುರಿ. ಪ್ರತಿ ಮಾನವನು ಜನ್ಮತಃ 5 ಪ್ರಮುಖ ಋಣಗಳ ಅಡಿಯಲ್ಲಿರುತ್ತಾನೆ ಮತ್ತು ಮೋಕ್ಷ ಸಾಧಿಸಲು ಈ ಋಣಗಳನ್ನು ತೀರಿಸುವುದು ನೈತಿಕ ಮತ್ತು ಆಧ್ಯಾತ್ಮಿಕ ಕರ್ತವ್ಯವಾಗಿದೆ. ಅವುಗಳನ್ನು ಸಾಮಾನ್ಯವಾಗಿ ಪಂಚಋಣಗಳು ಎಂದು ಕರೆಯಲಾಗುತ್ತದೆ. 1. ದೇವಋಣ. ದೇವರುಗಳು, ಪ್ರಕೃತಿಯ ಶಕ್ತಿಗಳು ಸೂರ್ಯ, ಚಂದ್ರ, ಅಗ್ನಿ, ವಾಯು, ಭೂಮಿ, ನೀರು ಜೊತೆಗಿನ ಋಣ. ನಾವು ಬದುಕಲು ಬೇಕಾದ ಮೂಲಭೂತ ಸಂಪನ್ಮೂಲಗಳನ್ನು ಮತ್ತು ಶಕ್ತಿಗಳನ್ನು ಇವು ಒದಗಿಸುತ್ತವೆ. ನಮಗೆ ಜೀವನ ನಡೆಸಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ನಾವೆಲ್ಲರೂ ಪ್ರಕೃತಿಗೆ ಋಣಿಯಾಗಿದ್ದೇವೆ. ಈ ಋಣಗಳನ್ನು ತೀರಿಸುವ ಬಗೆ ವೈದಿಕ ಕಾಲದಲ್ಲಿ ಯಜ್ಞಗಳನ್ನು ಮಾಡುವುದು, ದೇವರಿಗೆ ಕೃತಜ್ಞತೆ ಸಲ್ಲಿಸುವುದು. ಆಧುನಿಕ ಕಾಲದಲ್ಲಿ ಪರಿಸರವನ್ನು ಗೌರವಿಸುವುದು ಮತ್ತು ಸಂರಕ್ಷಿಸುವುದು. 2. ಋಷಿ ಋಣ. ಋಷಿಮುನಿಗಳು, ಗುರುಗಳು, ಶಿಕ್ಷಕರು, ವಿದ್ವಾಂಸರು ಜೊತೆಗಿನ ಋಣ. ಜ್ಞಾನ, ಸಂಸ್ಕೃತಿ, ವೇದಗಳು, ಶಾಸ್ತ್ರಗಳು ಮತ್ತು ಜೀವನದ ಮಾರ್ಗದರ್ಶನವನ್ನು ನಮಗೆ ನೀಡಿದವರು ಇವರು. ಇವರ ಜ್ಞಾನವಿಲ್ಲದೆ ಮಾನವ ಸಮಾಜವು ಮುನ್ನಡೆಯಲು ಸಾಧ್ಯವಿರಲಿಲ್ಲ. ಈ ಋಣಗಳನ್ನು ತೀರಿಸುವ ಬಗೆ ವೇದಗಳು ಮತ್ತು ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದು, ಕಲಿತ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಅಥವಾ ಅರ್ಹರಿಗೆ ಹಂಚುವುದು, ಗುರುಗಳಿಗೆ ಗೌರವ ಮತ್ತು ಸೇವೆ ಸಲ್ಲಿಸುವುದು. 3. ಪಿತೃ ಋಣ. ಹೆತ್ತವರು, ಪೂರ್ವಜರು, ಕುಟುಂಬದ ಹಿರಿಯರು ಜೊತೆಗಿನ ಋಣ. ನಮಗೆ ಜನ್ಮ ನೀಡಿ, ಪೋಷಿಸಿ, ಸಾಕಿ ಸಲಹಿದ್ದಕ್ಕಾಗಿ ಮತ್ತು ವಂಶದ ಪರಂಪರೆಯನ್ನು ಮುಂದುವರಿಸಿದ್ದಕ್ಕಾಗಿ. ಈ ಋಣಗಳನ್ನು ತೀರಿಸುವ ಬಗೆ ಶ್ರಾದ್ದ ಮತ್ತು ತರ್ಪಣ ಕ್ರಿಯೆಗಳ ಮೂಲಕ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸುವುದು, ವಿವಾಹವಾಗಿ ಮಕ್ಕಳನ್ನು ಹೊಂದಿ ವಂಶ ಪರಂಪರೆಯನ್ನು ಮುಂದುವರಿಸುವುದು, ವೃದ್ಧಾಪ್ಯದಲ್ಲಿ ಹೆತ್ತವರನ್ನು ಪ್ರೀತಿ ಮತ್ತು ಕಾಳಜಿಯಿಂದ ನೋಡಿಕೊಳ್ಳುವುದು. 4.
ನೃ ಋಣ ಅಥವಾ ಮನುಷ್ಯ ಋಣ ಸಹ ಮಾನವರು, ಸಮಾಜ, ಇಡೀ ಮಾನವ ಕುಲ ಜೊತೆಗಿನ ಋಣ. ನಾವು ಸಮಾಜದ ಭಾಗವಾಗಿ ಬದುಕುತ್ತೇವೆ. ಸಮಾಜವು ನಮಗೆ ಆಹಾರ, ಸುರಕ್ಷತೆ, ಸೇವೆಗಳು ಮತ್ತು ಒಡನಾಟವನ್ನು ನೀಡುತ್ತದೆ. ಈ ಋಣಗಳನ್ನು ತೀರಿಸುವ ಬಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವುದು, ಸಮಾಜದ ಒಳಿತಿಗಾಗಿ ಕೆಲಸ ಮಾಡುವುದು, ಮನೆಗೆ ಬಂದ ಅತಿಥಿಗಳನ್ನು ಗೌರವಿಸುವುದು. ಅತಿಥಿ ದೇವೋಭವ. 5. ಭೂತ ಋಣ. ಪ್ರಾಣಿಗಳು, ಸಸ್ಯಗಳು ಸೇರಿದಂತೆ ಇಡೀ ಜೀವ ಪ್ರಪಂಚ ಜೊತೆಗಿನ ಋಣ. ಪರಿಸರ ವ್ಯವಸ್ಥೆಯಲ್ಲಿ ನಮ್ಮ ಜೊತೆಗೆ ಇರುವ ಎಲ್ಲಾ ಜೀವಿಗಳು ನಮ್ಮ ಜೀವನಕ್ಕೆ ಪರೋಕ್ಷವಾಗಿ ಅಥವಾ ನೇರವಾಗಿ ಕೊಡುಗೆ ನೀಡುತ್ತವೆ. ಈ ಋಣಗಳನ್ನು ತೀರಿಸುವ ಬಗೆ ಯಾವುದೇ ಜೀವಿಗಳಿಗೆ ಹಾನಿ ಮಾಡದಿರುವುದು, ಪ್ರಾಣಿಗಳಿಗೆ ಆಹಾರ ನೀಡುವುದು ಮತ್ತು ಅವುಗಳನ್ನು ರಕ್ಷಿಸುವುದು, ಗಿಡಗಳನ್ನು ನೆಡುವುದು ಮತ್ತು ಬೆಳೆಸುವುದು. ಋಣ ಎಂಬುದು ಕೇವಲ ನಕಾರಾತ್ಮಕ ಹೊರೆಯಲ್ಲ, ಬದಲಿಗೆ ಇದು ಜೀವನದ ಸಮತೋಲನ ಮತ್ತು ಪರಸ್ಪರ ಅವಲಂಬನೆಯನ್ನು ಕಲಿಸುವ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ. ಈ ಋಣಗಳನ್ನು ತೀರಿಸುವುದು ಎಂದರೆ ನಾವು ಬದುಕುತ್ತಿರುವ ವ್ಯವಸ್ಥೆಗೆ ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು ಮತ್ತು ಕೃತಜ್ಞತೆಯಿಂದ ಬಾಳುವುದು ಎಂದರ್ಥ.